ಸಭೆಯನ್ನು ಕರೆದಿದ್ದು ನಮ್ಮ ಶಾಸಕರು ಈಗಾಗಲೇ ಅವರು ನಿರ್ಧರಿಸಿದಂತೆ ಅವರು ಒಂದು ಆದೇಶದ ಮೇರೆಗೆ ಇವತ್ತು ನಮ್ಮ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯನ್ನು ಸಂಗೀತ ಪಾಟೀಲ್ ಅವರನ್ನು ಈಗಾಗಲೇ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ರಾಷ್ಟ್ರೀಯ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿಯನ್ನು ಗೆಲ್ಲುವಿಕೆ ನಾವೆಲ್ಲ ಸ್ಪಂದಿಸ್ತೀವಿ. ಕೆಲಸ ಎಲ್ಲರಿಗೂ ಗೊತ್ತಿರುವ ಹಾಗೆ ಅವಳಿಗೂ ಆಗಿದೆ. ಈಗ ಅಸಮಾಧಾನ ಯಾಕಾಗಿತ್ತು ಅಂತ ತಮ್ಗೆ ಗೊತ್ತಿರೋದು ವಿಷಯ. ಇವತ್ತು ಅವರು ಪ್ರಬಲ ಆಕಾಂಕ್ಷಿ ಇದ್ದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದು ಅಡ್ಡಾಡಿದ್ದು ಅವ್ರಿಗೆ ನೋವಾಗಿದೆ. ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ. ಕುಟುಂಬದ ಸಮಸ್ಯೆ ಖಂಡಿತವಾಗಿ ಸರಿಪಡಿಸ್ಕೊತೀವಿ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೀವಿ. ಅವರು ಬರ್ತಾರೆ, ಅವರು ಬರ್ತಾರೆ. ಸಮಯ ಸ್ವಲ್ಪ ಕಾಲಾವಕಾಶ. ದೊಡ್ಡ ಮನಸ್ಸಿದ್ದವರು ಬೇಗ ಮರಿತಾರೆ. ಸ್ವಲ್ಪ ಸಣ್ಣ ಮನಸ್ಸಿದ್ದವರು ಹೆಣ್ಮಕ್ಳು ಪಾಪ ನೋವಾಗಿದೆ, ಕೆಲಸ ಮಾಡಿದ್ದೆ ಅಂತೇಳಿ ಆ ಕಾರಣಕ್ಕೆ ಅವ್ರಿಗೆ ನೋವಾಗಿದೆ. ಆ ಸಮಾಧಾನವನ್ನು ಸರಿಪಡಿಸಿ ಏನಾದರೂ ಸೂಕ್ತ ಸ್ಥಾನಮಾನ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ಏನಾದರೂ ಪಕ್ಷ ಈಗಾಗಲೇ ನಾನು ಹೇಳಿದ್ದೀನಿ, ಪದೇ ಪದೇ ಅದೇ ಮಾತು ಹೇಳೋದಿಲ್ಲ. ಈಗಾಗಲೇ ನಮ್ಮ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಸಾಮಾನ್ಯ ಕಾರ್ಯಕರ್ತರಾಗಿ ಗುರುತಿಸಿಕೊಂಡು ಇವತ್ತು ಅಧಿಕಾರವನ್ನು ಕೂಡ ನಮ್ಮ ಮಂತ್ರಿಗೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಅವರಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿದ್ರು. ಕಳೆದ ಬಾರಿ ಟಿಕೆಟ್, ಲೋಕಸಭಾ ಟಿಕೆಟ್ ಅನ್ನು ಕೂಡ ನಮ್ಮ ಪಕ್ಷ ಕೊಟ್ಟಿತ್ತು. ಇವತ್ತು ಹಲವಾರು ಜನ ಕೆಲಸ ಮಾಡಿದ್ರು. ಇವತ್ತು ನಮ್ಮ ಜಿಲ್ಲಾ ನಾಯಕರು ಮತ್ತು ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಂಥ ನಿರ್ಣಯಕ್ಕೆ ನಾವು ಬದ್ಧವಾಗಿದ್ದೀವಿ. ಅಲ್ಲಿ ಏನೇ ಭಿನ್ನಾಭಿಪ್ರಾಯ ಒಗ್ಗಟ್ಟಿನ ಮಂತ್ರದಿಂದ ಈ ಸಾರಿ